ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 21ನೇ ಕಂತು ಎಷ್ಟು ಜನರಿಗೆ ಇದುವರೆಗೂ ಸಹ ಬಿಡುಗಡೆಯಾಗಿದೆ, ಈ ಕ್ಷಣದವರೆಗೂ ಸಹ ಎಷ್ಟು ಜನರಿಗೆ ಬಿಡುಗಡೆಯಾಗಿದೆ, ಅದರ ಜೊತೆಯಲ್ಲಿ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆಯಾಗಿದೆ ಮತ್ತೆ 22ನೇ ಕಂತು ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮಾಹಿತಿ ಕೊಟ್ಟಿದ್ದಾರೆ. ನಾವು 22ನೇ ಕಂತಿನ ಹಣವನ್ನ ಅಂದ್ರೆ ಅವ್ರು ಹೇಳಿರೋದು ಜುಲೈ ತಿಂಗಳ ಹಣವನ್ನ, ಓಕೆನಾ, ಜುಲೈ ತಿಂಗಳ ಹಣವನ್ನ ಗೌರಿ ಗಣೇಶ ಹಬ್ಬಕ್ಕೆ ನಾವು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆನೂ ಸಹ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ಕಂತು ಏನ್ ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ, ಅದರ ಜೊತೆಯಲ್ಲಿ 21ನೇ ಕಂತು ಬಗ್ಗೆ ಈ ಕ್ಷಣದ ಅಪ್ಡೇಟ್ ಅನ್ನ ತಿಳಿಸುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈ ಕಳೆದ ಶುಕ್ರವಾರದಿಂದ ಅಂದ್ರೆ 8ನೇ ತಾರೀಕಿಂದ ಗೃಹಲಕ್ಷ್ಮಿ 21ನೇ ಕಂತು ಬಿಡುಗಡೆ ಆರಂಭ ಆಗಿದೆ. ಮಧ್ಯ ಒಂದು 2 ದಿನ ಸ್ಥಗಿತಗೊಂಡಿತ್ತು, ಸಾಟರ್ಡೆ ಮತ್ತೆ ಸಂಡೇ ಒಂದು ಕಡಿಮೆ ಪರ್ಸೆಂಟೇಜ್ ಜನರಿಗೆ ಹಣ ಬಿಡುಗಡೆ ಆಗಿತ್ತು ಅವತ್ತು. ಅದಾದ ನಂತರ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ನಿನ್ನೆವರೆಗೂ ಸಹ ಸುಮಾರು 45% ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅಪ್ರಾಕ್ಸಿಮೇಟ್ ಒಂದು 40 ಅಂದ್ರೆ ಈಗ ನಮ್ಮ ವೀಕ್ಷಕರಲ್ಲಿ ಒಂದು 100 ಜನರಿಗೆ 45% ಜನರಿಗೆ ಹಣ ಬಿಡುಗಡೆ ಆಗಿದೆ. ಅಂದ್ರೆ ಓವರ್ ಆಲ್ ಕೂಡ ಅಷ್ಟೇ ಹೆಚ್ಚು ಕಡಿಮೆ ಆಗಿರುತ್ತೆ, ಓಕೆನಾ. ಹಾಗ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಿಡುಗಡೆ ಆರಂಭ ಆಗಿಲ್ಲ. ಹೊರತುಪಡಿಸಿ ಬಹುತೇಕ ಕರ್ನಾಟಕದಾದ್ಯಂತ ಬಹುತೇಕ ಎಲ್ಲಾ ಜಿಲ್ಲೆಗಳಿಗೂ ಸಹ ಹಣ ಬಿಡುಗಡೆ ಆರಂಭ ಆಗಿದೆ. ಬಟ್ ಆದ್ರೆ ಏನಾಗ್ತಾ ಇದೆ ಅಂದ್ರೆ, ನೀವು ಡಿಬಿಟಿ ಕರ್ನಾಟಕ ಆಪಿನ ಸ್ಕ್ರೀನ್ ಶಾಟ್ ನಾನು ಹಾಕಿದ್ದೀನಿ, ನೋಡ್ತಾ ಇರಬಹುದು. ಒಂದೇ ಜಿಲ್ಲೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಜಿಲ್ಲೆ ಅಂದ್ರೆ 12ನೇ ತಾರೀಕು ಶಿವಮೊಗ್ಗ ಜಿಲ್ಲೆಗೆ ಜಮಾ ಆಗಿದೆ. 12ನೇ ತಾರೀಕು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. 12ನೇ ತಾರೀಕು ಜಮಾ ಆಗಿರುವಂತ ಪ್ರೂಫ್ ಅನ್ನು ಹಾಕಿದ್ದೇನೆ. ನಿಮಗೆ 13 ಮತ್ತೆ 13ನೇ ತಾರೀಕು ಅಥವಾ 14ನೇ ತಾರೀಕು ಶಿವಮೊಗ್ಗ ಜಿಲ್ಲೆಗೆ ಮತ್ತೆ ಜಮಾ ಆಗಿದೆ, ಓಕೆನಾ. ಹಾಗಾಗಿ ಒಂದೇ ಜಿಲ್ಲೆಗೆ 2 ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ. ಹಾಗಾಗಿ ಬಹುತೇಕ ಜಿಲ್ಲೆಗಳಿಗೆ ಹಣ ಜಮಾ ಆದ್ರೂ ಸಹ 40%, 50%, 60% ಈ ರೀತಿಯಾಗಿ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಹೊರತು ಇನ್ನು ಎಲ್ಲಾ ಜಿಲ್ಲೆ ಬಿಡುಗಡೆ ಆಗಿರುವಂತ ಜಿಲ್ಲೆಗೆ 100% ಜನರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈಗಿರುವಂತ ಒಂದು ವಾರ ಈಗ ಆಲ್ರೆಡಿ ಕಂಪ್ಲೀಟ್ ಆಯ್ತು. ಅರೌಂಡ್ 50% ಹತ್ತತ್ತ ಜನರಿಗೆ ಹಣ ಬಿಡುಗಡೆ ಆಗಿದೆ. ಇನ್ನೂ ಕೂಡ 50% ಹತ್ತತ್ರ ಜನರಿಗೆ ಬಿಡುಗಡೆ ಆಗೋದು ಬಾಕಿ ಇದೆ. ಆದಷ್ಟು ಬೇಗ ಸರ್ಕಾರ ಹಣ ಕ್ಲಿಯರ್ ಮಾಡಬೇಕು. ಈಗಾಗಲೇ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದ್ದು, ಮೇ ಮತ್ತೆ ಜೂನ್, ಜುಲೈ 3 ತಿಂಗಳ ಹಣ ಬಿಡುಗಡೆ ಆಗೋದು ಬಾಕಿ ಇದೆ. ಸರ್ಕಾರಕ್ಕೆ ಈ ವಿಡಿಯೋದ ಮುಖಾಂತರ ಅಥವಾ ನಮ್ಮ ವೀಕ್ಷಕರ ಪರವಾಗಿ 2 ಮುಖ್ಯವಾದ ಬೇಡಿಕೆ ನಾನು ಇಡ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ, ಪ್ರತಿ ತಿಂಗಳು ಏನು ಈಗ ಜುಲೈ ತಿಂಗಳ ಹಣ ಆಗಸ್ಟ್ ಅಲ್ಲಿ, ಆಗಸ್ಟ್ ತಿಂಗಳ ಹಣ ಸೆಪ್ಟೆಂಬರ್ ಅಲ್ಲಿ, ಈ ರೀತಿಯಾಗಿ ಬಿಡುಗಡೆ ಆಗಬೇಕು. 1 ತಿಂಗಳ ಹಣ ನೆಕ್ಸ್ಟ್ ತಿಂಗಳಲ್ಲೇ ಬಿಡುಗಡೆ ಆದರೆ ಬಾಕಿ ಕಂತುಗಳ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ. ಬಾಕಿ ಕಂತುಗಳನ್ನ ಮೊದಲು ಬಿಡುಗಡೆ ಮಾಡಿಬಿಟ್ಟು 1 ತಿಂಗಳ ಹಣವನ್ನ ಪ್ರತಿ ತಿಂಗಳು ಒಂದು ದಿನಾಂಕ ನಿಗದಿಪಡಿಸಿ ಆ ರೀತಿಯಾಗಿ ಜಮಾ ಮಾಡಬೇಕು. ಯಾಕೆಂದ್ರೆ ಹಣ ಜಮಾ ಮಾಡೋದೇ ಮಾಡ್ತಾರೆ, ಬಟ್ ಆದ್ರೆ ಈ ರೀತಿಯಾಗಿ 2 ತಿಂಗಳು 3 ತಿಂಗಳು ಹಣ ಡಿಲೇ ಮಾಡಿ ಜಮಾ ಮಾಡೋದ್ರಿಂದ ಯಾವ ಕಂತು ಬಂದಿದೆ ಯಾವ ಕಂತು ಬಂದಿಲ್ಲ ಅನ್ನೋ ಗೊಂದಲ ಕೂಡ ಜನರಿಗೆ ಇರುತ್ತೆ. ಅದರ ಜೊತೆಯಲ್ಲಿ ಹಣ ಜಮಾ ಮಾಡುವಂತ ಪ್ರಕ್ರಿಯೆ ಬಹಳ ಸ್ಲೋ ಆಗಿದೆ, ಬಹಳ ಮಂದಗತಿಯಲ್ಲಿ ಮುಂದುವರಿತಾ ಇದೆ. ಹಣ ಜಮಾ ಮಾಡುವಂತ ಪ್ರಕ್ರಿಯೆಯನ್ನ ಮೊದಲು ಯಾವ ರೀತಿಯಾಗಿತ್ತು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳ ಖಾತೆಗೆ ಡಿಬಿಟಿ ಮುಖಾಂತರ ಯಾವ ರೀತಿಯಾಗಿ ಹಣ ಜಮಾ ಆಗ್ತಾ ಇತ್ತು ಅದೇ ರೀತಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ನಾವು ಈ 2 ಮನವಿಯನ್ನ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮಾಡಿದ್ದೇವೆ, ಈ ಬಾರಿನೂ ಕೂಡ ಮಾಡ್ತಾ ಇದ್ದೇವೆ. ದಯವಿಟ್ಟು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ವೀಕ್ಷಕರು, ಇದು ನಿಮ್ಗೋಸ್ಕರ ನಾವು ಮಾಡ್ತಾ ಇರುವಂತಹ ವಿಡಿಯೋ. ದಯವಿಟ್ಟು ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.